ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೋಡಿ, ನಮ್ಮ ಲಚ್ಚಿ ವೈಟಿಂಗಲ್ಲಿದ್ದಾಳೆ ಕೆಳಗಡೆ ಹೋಗೋಕ್ಕೆ ಅಂದ್ಬಿಟ್ಟು. ಕೆಳಗಡೆ ಹೋಗೋದಂದ್ರೆ ತುಂಬ ಇಷ್ಟ. ಇದು ಗಿಡ ನೋಡಿ ನಮ್ಮದು ಫೇವ್ರೇಟು, ಹೊಸದಾಗಿ ಬಂದಿರೋಂಥ ಗಿಡ ಇದು. ಇದನ್ನೇನೋ ಅಂತಾರೆ, ಸೊ ಮರ್ತೋಗಿದೆ ನೋಡಿ. ಆಚೆ ಹೋಗೋಕ್ಕೆ ವೈಟಿಂಗಲ್ಲಿದೆ. ಈಗ ಅದಕ್ಕೆ ಕೆಳಗಡೆ ಹೋಗಬೇಕು. ನಿಜವಾಗ್ಲೂ ನಮ್ಮ ಲಚ್ಚಿ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಅದು 1 to 2 ಅರ್ಜೆಂಟ್ ಆದರೆ ಒಳಗಡೆ ಮಾಡೋದೇ ಇಲ್ಲ ಅದು. ನೋಡಿ ಎಷ್ಟು ವೆಯ್ಟ್ ಮಾಡುತ್ತೆ. ನಾವು ಯಾರನ್ನ ಕರ್ಕೊಂಡು ಹೋಗೋರ್ಗು ಅದು ಹೋಗೋದೇ ಇಲ್ಲ. ಸೊ ಅದೊಂದು ತುಂಬ ಖುಷಿಯಾಗುತ್ತೆ. ಕೆಳಗಡೆ ಹೋದ ತಕ್ಷಣ ಮಾಡ್ಕೊಂಬಿಡುತ್ತೆ. ನೋಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು. ಅವ್ರು ಎದ್ದು ಬರೋವ್ರಿಗೂ ವೆಯ್ಟ್ ಮಾಡ್ತಾ ಇರುತ್ತೆ. ನಮ್ಮ ಮಗ ಇಲ್ಲ ನಮ್ಮ ಮನೆಯವರು ಯಾರನ್ನ ಒಬ್ರು ಕರ್ಕೊಂಡು ಹೋಗ್ಬೇಕು. ಅದನ್ನು ಅಲ್ಲಿವರೆಗೂ ಪಾಪ ವೆಯ್ಟ್ ಮಾಡುತ್ತೆ. ಬೇರೆ ನಾಯಿಗಳ ಥರ ಗಲೀಜೆಲ್ಲ ಮಾಡಲ್ಲ. ನಿಜವಾಗ್ಲೂ ಚೆನ್ನಾಗಿದೆ. ಮತ್ತು ಎಲ್ಲ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತನ್ನು ಮಾಡಿ. ಫ್ರೆಂಡ್ಸ್ ನೋಡಿ ಹೋಗ್ತಾ ಇದೆ ನಮ್ಮ ಲಚ್ಚಿ. ತುಂಬ ಖುಷಿಯಾಗುತ್ತೆ. ಅದರ ಆ್ಯಕ್ಟಿವಿಟಿ ತುಂಬ ಓವರಾಗಿ ಆ್ಯಕ್ಟಿವ್ ಆಗಿದೆ ಅದು. ಸೊ ಚೆನ್ನಾಗಿರುತ್ತೆ. ಮತ್ತು ಇವತ್ತು ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸೊಪ್ಪು ಬಸ್ಸಾಂಬಾರು ಮುದ್ದೆ ಫ್ರೆಂಡ್ಸ್. ಸೊ ಇವತ್ತು ಬಂದ್ಬಿಟ್ಟು ಬಸ್ಸಾಂಬಾರು ಮುದ್ದೆ ಅನ್ನ. ನೋಡಿ ಸೊಪ್ಪು ತಗೊಂಡು, ಅರಿವೆ ಸೊಪ್ಪಿದು. ಹಾಗೆ ನಾನು ಮಾವಿಗೆ ತಿನ್ಕೊಂಡು ಕೆಲಸ ಮಾಡ್ತಿದ್ದೆ. 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಳ್ಳಿ, ಈರುಳ್ಳಿನ 2 ಈರುಳ್ಳಿ ಕಟ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಕೂಡ ಹಾಗೆ ಫ್ರೈ ಮಾಡ್ಕೊಳ್ಳಿ. ಡ್ರೈ ಫ್ರೈ ಇದು, ಡ್ರೈ ಫ್ರೈ ಮಾಡ್ಕೊಬೇಕು. ಮೆಣಸಿನ್ಕಾಯಿ ಒಂದು 10ರಿಂದ 12 ತೊಗೊಂಡಿದ್ದೆ, ಅದನ್ನು ಕೂಡ ಹಾಗೆ ಡ್ರೈ ಫ್ರೈ ಮಾಡ್ಕೊಬೇಕು. ಮತ್ತೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ 1-1.5 ಸ್ಪೂನಷ್ಟು ಜೀರಿಗೆ, ಮತ್ತು 1 ಹಿಡಿಯಷ್ಟು ಕೊಬ್ಬರಿ, ಒಂದು 5-6 ಮೆಣಸು, ಮತ್ತು ಸ್ವಲ್ಪ ಒಂದು ನಿಂಬೆಹಣ್ಣಷ್ಟು ಹುಣಸೆಹಣ್ಣು. ನೋಡಿ ಕೊಬ್ಬರಿ ಹಾಕ್ಕೊತೀವಿ. 1 ಹಿಡಿಯಷ್ಟು ಕೊಬ್ಬರಿ ಹಾಕ್ಕೊತ ಇದ್ದೀನಿ. ಜಾಸ್ತಿ ಬೇಡ ಕೊಬ್ಬರಿ. ಇದು ಬಸ್ಸಾಂಬಾರಲ್ಲ ಫ್ರೆಂಡ್ಸ್, ಉಪ್ಪು ಸಾಂಬಾರು. ಮರ್ತೋಯ್ತು, ಉಪ್ಪು ಸಾಂಬಾರು ಇದು. ಮತ್ತೆಲ್ಲ ರುಬ್ಕೊಂಡೆ ನೋಡಿ. ಈಗ ಅದಕ್ಕೆ ನಾನು 2 ಸ್ಪೂನು ಸೊಪ್ಪು, ಬೇಯಿಸಿರುವಂಥ ಸೊಪ್ಪು ಹಾಕ್ಕೊತ ಇದ್ದೀನಿ. ಸೊಪ್ಪು ಹಾಕ್ಕೊಂಡು ನೀಟಾಗಿ ರುಬ್ಕೊಬೇಕು. ನೋಡಿ ಹಿಂಗೆ ಬರುತ್ತೆ ರುಬ್ಕೊಂಡ್ಮೇಲೆ. ಸೊ ಒಗ್ಗರಣೆಗೆ ಹಾಕೋಬೇಕು. ನೋಡಿ ಒಗ್ಗರಣೆ 2 ಈರುಳ್ಳಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ರುಬ್ಬಿರೋವಂಥ ಮಸಾಲಾನ ಅದಕ್ಕೆ ಹಾಕ್ಕೊತೀನಿ. ಒಂದು 5ರಿಂದ 6 ನಿಮಿಷ ಕುದಿಸ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಳ್ಳೋದು ಅಷ್ಟೇ. ಉಪ್ಪು ಸಾಂಬಾರು ರೆಡಿ. ನಾನು ಬಸ್ಸಾಂಬಾರು ಅಂದ್ಬಿಟ್ಟೆ, ಸಾರಿ. ಬಸ್ಸಾಂಬಾರಲ್ಲ ಉಪ್ಪು ಸಾರು ಚೆನ್ನಾಗಿರುತ್ತೆ. ಮುದ್ದೆಗಂತೂ ಸೂಪರಾಗಿರುತ್ತೆ. ನಮ್ಮ ಸೈಡ್ ಜಾಸ್ತಿ ಇದನ್ನೇ ಮಾಡ್ತಾರೆ. ಉಪ್ಸಾರು, ಬಸ್ಸಾರು, ಕೋಳಿ ಸಾರು, ತರಕಾರಿ ಸಾರು. ಸೊ ಇದೆಲ್ಲ ಮಾಡ್ತಾಯಿರ್ತಾರೆ ಮುದ್ದೆಗೋಸ್ಕರ. ಎಷ್ಟು ಬೇಯಿಸಿಟ್ಟಿರ್ತೀವಲ್ಲ, ನೀರು ಬಸ್ತಿರ್ತೀವಲ್ಲ, ಆ ನೀರನ್ನ ಹಾಕ್ಕೊಳ್ಳಿ. ಬೇರೆ ನೀರೇನು ಬೇಡ ಅದಕ್ಕೆ. ಬೇರೆ ನೀರು ಹಾಕ್ಕೊಬೇಡಿ, ಬೇಯಿಸಿರುವಂಥ ನೀರನ್ನೇ ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಸೊಪ್ಪನ್ನ ಬಸ್ತಿರ್ತೀವಲ್ಲ, ಒಗ್ಗರಣೆ ಹಾಕ್ಕೊಳ್ಳಿ. ನಾನು ಒಗ್ಗರಣೆ ಹಾಕಿರಲಿಲ್ಲ, ಸ್ವಲ್ಪ ಇತ್ತು ಸೊಪ್ಪು, ಅದಕ್ಕೆ ಹಂಗೆ ತಿನ್ಕೊಂಡ್ಬಿಟ್ವಿ. ನೀವು ಒಗ್ಗರಣೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ, ಮತ್ತು ಒಣಮೆಣಸಿನ್ಕಾಯಿ, ಸಾಸಿವೆ, ಕೊಬ್ಬರಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ. ನೋಡಿ ಅಡುಗೆ ಊಟ ರೆಡಿ. ಈ ಥರ ಇರುತ್ತೆ. ನಿಜವಾಗ್ಲೂ ಚೆನ್ನಾಗಿ ಸಖತ್ತಾಗಿತ್ತು, ಸೂಪರಾಗಿತ್ತು. ನಮ್ಮ ಅತ್ತೆ 1 ವಾರ ಮುದ್ದೆ ಊಟ ಮಾಡ್ತು, ಸಾಂಬಾರು ಚೆನ್ನಾಗಿದೆ ಅಂದ್ಬಿಟ್ಟು. ನನ್ನ ಮಗಳು ಕೂಡ ನೋಡಿ ಚೆನ್ನಾಗಿದೆ ಅಂತ ಹೇಳ್ತಾವಳೆ. ಅವಳಿಗೆ ಮುದ್ದೆ ಅಂದರೆ ಇಷ್ಟ ಇಲ್ಲ, ಆದರೂ ಸ್ವಲ್ಪ ಕಷ್ಟಪಟ್ಟು ತಿಂತಾಯಿದ್ಲು. ಹಾಗಾಗಿ ವಿಡಿಯೋ ಯಾರ್ಯಾರು ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.